ಸುದತಿಯನ್ನ ರೂಪ ಕಂಡು ಸೋತು ಹೋದೆಯ ಸುದತಿಯನ್ನ ರೂಪ ಕಂಡು ಸೋತು ಹೋದೆಯ ಸುದತಿಯನ್ನ ರೂಪ ಕಂಡು ಸೋತು ಹೋದೆಯ ಸೋತು ಹೋದೆಯ ಹೃದಯ ಕರೆಯ ಕೇಳಿ ಬಳಿಗೆ ಓಡಿ ಬಂದೆಯ ಹೃದಯ ಕರೆಯ ಕೇಳಿ ಬಳಿಗೆ ಓಡಿ ಬಂದೆಯ ಓಡಿ ಬಂದೆಯ ಹೃದಯ ಕರೆಯ ಕೇಳಿ ಬಳಿಗೆ ಓಡಿ ಬಂದೆಯ ಹೃದಯ ಕರೆಯ ಕೇಳಿ ಬಳಿಗೆ ಓಡಿ ಬಂದೆಯ ಮಧುರ ಪ್ರೇಮದಿಂದ ಅಪ್ಪಿ ಮಧುರ ಪ್ರೇಮದಿಂದ ಅಪ್ಪಿ ಮನವ ತಣಿಸೆಯ ಎನ್ನ ಮನವ ತಣಿಸೆಯ ಮಧುರ ಪ್ರೇಮದಿಂದ ಅಪ್ಪಿ ಮನವ ತಣಿಸೆಯ ಇದಕ್ಕೂ ಕಾಮ ಗೀತೆ ಹಾಡಿ ತನುವ ಅಪ್ಪೆಯ ಇದಕ್ಕೂ ಕಾಮ ಗೀತೆ ಹಾಡಿ ತನುವ ಅಪ್ಪೆಯ ಓ ಇನಿಯ ಓ ಇನಿಯ ಓ ಇನಿಯ ಓ ಇನಿಯ ತನುವ ಅಪ್ಪೆಯ ಓ ಇನಿಯ ಅಪ್ಪೆಯ ಇದಕ್ಕೂ ಕಾಮ ಗೀತೆ ಹಾಡಿ ಇದಕ್ಕೂ ಕಾಮ ಗೀತೆ ಹಾಡಿ ತನುವ ಅಪ್ಪೆಯ ಓ ಇನಿಯ ಅಪ್ಪೆಯ ನೀನ್ ಪಕ್ಕನೆ ಓಡಿ ಬರ್ಬೇಡ. ಓಡಿ ಬರುವುದಾದ್ರೂ ಒಡ್ಡಿಲ್ಲ, ಓಡಿ ಬರ್ತೀನಿ ಅಂತ ಹೇಳಿ ಓಡ್ಬಾ. ಯಾಕೆ? ಯಾಕಂದ್ರೆ ನೀವು ಓಡ್ ಬಂದಾಗ ಎಂತದೋ ಓಡ್ ಬಂದಾಗ ಆಗ್ತದೆ ನನಗೆ. ಎಂತದೋ ಅಲ್ಲ, ನಾನು ಹೆಣ್ಣು. ನಾನು ಅದ್ ನಂಗೆ ಗೊತ್ತಿಲ್ಲಲ್ಲ. ನನಗೆ ಗೊತ್ತುಂಟಲ್ಲ. ಗೊತ್ತಾದ್ರೂ ಸಾಕಲ್ಲ. ಮತ್ ನಿಮ್ಗೂ ಗೊತ್ತಾಗ್ತದೆ. ಬೇಡ 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 ಬೇಡ. ಅದಲ್ಲ,
ಮತ್ತೆ ನೀವು ನಮ್ಮನೆ ಬಂದದ್ದು ಯಾಕಂತ ಗೊತ್ತಾಯ್ತು ನನಗೆ. ಯಾಕೆ? ಯಾರು ಹೇಳಿರ್ಬೇಕು ನಿಮ್ಗೆ. ಏನಂತ? ಪಟೇಲ್ರ ಮನೆಯಲ್ಲಿ ಚಂದದೊಬ್ಬಳು ಹುಡುಗಿ ಇದ್ದಾಳೆ, ಅವಳು ನೋಡ್ಕೊಂಡು ಹೋಗುವ ಅಂತ ಬಂದಿದ್ದಲ್ವಾ? ದೇವರಾಣೆ ವರ್ತಮಾನ ಸಿಕ್ಕಿದ್ರೆ ನಾನು ಇಲ್ಲಿ ಇಳಿದೇ ಇಲ್ಲ, ಮತ್ತೆ ಮುಂದೆ ಹೋಗ್ತಿದ್ದೆ. ಹೌದಾ? ಹೌದು. ಆದ್ರೂ ಬಂದ್ರಲ್ಲ. ಅದಲ್ಲ, ನಮ್ಮ ಅಪ್ಪಯ್ಯ ನಾನು ಒಂದ್ ದಿವಸ ಆದ್ರೂ ಮನೆಯಿಂದ ಹೊರಗೋಗೋದಕ್ಕೆ ಬಿಡುದಿಲ್ಲ ನೋಡಿ. ಬಾರಿ ಒಳ್ಳೆ ಕೆಲಸ ಮಾಡ್ದ. ಯಾಕೆ? ಪಕ್ಕನೆ ನೀವು ಹೊರಟಾಗ ಸಣ್ಣ ಮಕ್ಕಳೆಲ್ಲ ಆದ್ರೂ ನಿನ್ನ ನೋಡಿ ಹೆದರಿದ್ರೆ ಹಾ, ಕೋಳಿ ಕಡಿದ್ರೆ ಸಾಕಾಗ್ಲಿಕ್ಕಿಲ್ಲ, ಕುರಿಯೇ ಕಡಿಬೇಕಾದೀತು. ಅದಲ್ಲ, ಅದು ಮತ್ತೆ? ನನ್ನ ಈ ಚಂದದ ರೂಪ ಹಾಳಾಗಬಾರ್ದು ಎನ್ನುವ ಕಾರಣಕ್ಕಾಗಿ ನಮ್ಮ ಅಪ್ಪಯ್ಯ ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡುದಿಲ್ಲ. ನಿನ್ನ ಅಪ್ಪಯ್ಯನಿ ತಲೆ ಸರಿ ಇಲ್ಲ. ಯಾಕೆ? ಇನ್ನು ಹಾಳಾಗ್ಲಿಕ್ಕೆ ಅಂತ ಉಂಟೆ. ಏನು? ಬಿಳಿ ಚರ್ಮ ಇದ್ದದ್ದೇ ಆದ್ರೆ ಬಿಸಿಲಿಗೆ ಹೋದ್ರೆ ಕಪ್ಪಾಗ್ತಾರೆ ಅಂತ ಕೇಳಿದ್ದೆ. ಹೌದದು. ನೀನ್ ಇನ್ನು ಕಪ್ಪಾಗ್ಲಿಕ್ಕೆ ಅಂತದ್ದು ಇಲ್ಲ. ಮತ್ತೆ ಈಗ ಮೂಡುವ ಒಬ್ಬ ಸೂರ್ಯನಿಂದ ನಿನ್ನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಒಂದೇ ಸಲ 4-5 ಸೂರ್ಯ ಮೇಲೆ ಬಂದ್ರೆ ಅಡ್ಡಿಲ್ಲ. ಅಷ್ಟ ಅಂದ ಅಲ್ವಾ ನಾನು? ಹೌದೌದೌದು. ಕಪ್ಪು ಕಪ್ಪು ಎನ್ನುವುದಾಗಿ ಯಾಕೆ ಹೇಳುವೆ? ಏ ಬೆಪ್ಪು, ಕಪ್ಪಿನ ವಿಷಯ ನಿನಗೇನು ಗೊತ್ತುಂಟು? ನೀ ನನ್ನನ್ನು ಒಪ್ಪು. ನೀನು ಬರೀ ಹಪ್ಪು. ನಿನ್ನ ಉದ್ದನೆ ತೋಳಿನ ಒಮ್ಮೆ ನನ್ನ ನೀನು ಅಪ್ಪು ಅಪ್ಪು ಅಪ್ಪು. ನನ್ನ ತೋಳುಗಳು ಕಪ್ಪು 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 ಆದ್ರೆ ನನ್ನನ್ನು ಮದುವೆ ಆಗಿ ನೀವು ಯಾರು? ನೀವು ಒಳ್ಳೆ ನಮ್ಮ ಗ್ರಾಚಾರ ಎಲ್ಲೋದ್ರೂ ಬಿಡುದಿಲ್ಲ. ಇಂಥವೇ ತಾಗುದು ಬಿಟ್ರೆ ಸರಿ ಇದ್ದದ್ದು ಒಂದು ಇಲ್ಲ. ನಿನಗೆ ಹೇಳುವುದಲ್ಲ. ಮತ್ತೆ ಬ್ರಹ್ಮದೇವ ಇಂಥದೊಂದು ಸೃಷ್ಟಿಗೈದೋದೆ, ಬ್ರಹ್ಮದೇವ ಇಂಥದೊಂದು ಸೃಷ್ಟಿಗೈದೋದೆ, ಬ್ರಹ್ಮದೇವ ಇಂಥದೊಂದು ಸೃಷ್ಟಿಗೈದೋದೆ. ಒಮ್ಮೆ ಎಂದ ಕೈಗೆ ಸಿಗಲಿ ನೋಡಿ ಕೊಂಬೆರೋ, ಅಮ್ಮ ತಾಯಿಯನ್ನು ಬಿಟ್ಟು ಜೀವ ಉಳಿಸಿರಿ, ನಿಮ್ಮ ಮದುವೆಯ ಗಂಡ ತೋರ್ವೆ ನಡೆಯಿರಿ. ಹೋಗ್ಲಿಕ್ಕೆ ಯಾಕೆ? ಅದಲ್ಲದೆ ಹೋದ್ರೆ ನಿನ್ನ ನಾನು ಮದುವೆ ಆಗಬೇಕು. ಮದುವೆ ಆಗ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀನಿ ನೀನು. ಯಾಕೆ? ನಿನಗೆ ಹೇಳಿ ಪ್ರಯೋಜನ ಇಲ್ಲ. ಮತ್ತೆ ಅವ ಸಿಗ್ಬೇಕಾಗಿತ್ತು ನನಗೆ. ಅದು ಯಾರವ? ಅವ ಬ್ರಹ್ಮ. ಬ್ರಹ್ಮನ? ಪ್ರಪಂಚದಲ್ಲಿರುವ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡುವ ಯಾರು? ಅವನೇ ಬ್ರಹ್ಮ. ಅವನಲ್ಲಿ ಅವ ಸಿಕ್ಕಿದ್ರೆ ಕೇಳ್ತಿದ್ದೆ, ಏನಂತ? ಎಲ್ಲವರನ್ನು ಸೃಷ್ಟಿ ಮಾಡಿದ ನೀನು ಇದನ್ನೊಂದು ಯಾಕೆ ತಯಾರು ಮಾಡಿದೆ ಅಂತ. ಕೇಳ್ತಿದ್ರ? ಆವಾಗ ಬ್ರಹ್ಮದೇವ ಏನ್ ಹೇಳ್ತಿದ್ದ? ಏನು? ಓ ಭಕ್ತ, ಈ ಚಂದದ ಹುಡುಗಿಯನ್ನು ನಿನಗಾಗಿ ಸೃಷ್ಟಿ ಮಾಡಿದ್ದೇನೆ, ತಥಾಸ್ತು ಅಂತ ಹೇಳ್ತಿದ್ದ. ಹಾಗಾದ್ರೆ ನೀನು ಬ್ರಹ್ಮನ್ ಹುಡುಕುದಿಲ್ಲ. ನಾನು ಹುಡುಕಿದ್ರೆ ಇದೇ ವಿಷಯ ಬಂದ್ರೆ ಗಂಡ ಅಂತ ಆದೀತು ಅಲ್ವಾ? ಆದ್ರಿಂದ ನನಗೆ ಬೇಡ, ನೀ ಮದುವೆ ಆಗೋದು ಬೇಡ. ಓ ಇನಿಯಾ? ಇನಿ ಅತ್ತ ಎಲ್ಲೇ. ಓ ರಮಣ, ಈ ಮರಣ. ಓ ಪ್ರಾಣಕಾಂತ, ನಾನು ಕೇಳ್ತೀನಿ. ನೀವು ನನ್ನ ಮದುವೆ ಆಗ್ಬೇಕು. ಅದಲ್ಲ, ನಾವು ಮದುವೆ ಆದ್ಮೇಲೆ ಮಧುಚಂದ್ರಕ್ಕೆ ಎಲ್ಲಿಗೆ ಹೋಗುವ? ಮಧುಚಂದ್ರಕ್ಕೆ ನಾವು ಶ್ರವಣ ಬೆಳಗೊಳ ಹೋಗುವ. ಅಲ್ಲ, ನಿನ್ನ ಅಪ್ಪನ ಶಾಂತಿ ಗೋಕರ್ಣಕ್ಕೆ ಹೋಗುವ. ಅದು ಅಪ್ಪ ಸತ್ತೋದ್ಮೇಲೆ. ಈಗ ಮಧುಚಂದ್ರ ಹೋದ್ರೆ ಮದುವೆ ಬೇಡ ಅಂತ ಹೇಳ್ತಾ ಇದ್ದೇನೆ. ಮಧುಚಂದ್ರ ಅಂತೆ. ಅದು ಶ್ರವಣ ಬೆಳಗೊಳ. ಅಲ್ಲಿರೋ ಮೂರ್ತಿ ನೋಡಿದ್ದೇನೆ ಬಹುಶಃ. ನೀ ನನ್ನ ಮದುವೆ ಆಗುದಿಲ್ಲ. ಒಂದು ಗಳಿಗೆ ಮುಟ್ಟಿಗೆ ಬೇಕಾದ್ರೆ ನಾ ಮೂರ್ತಿಯಾಗಿ ನಿಲ್ತೇನೆ. ಅಲ್ಲೇ ಹೋಗಿ ನೋಡ್ಬೇಕು. ಅಲ್ಲೇ ಹೋಗಿ ಎಲ್ಲ ಸಲದ ಮಾತಾಡ್ಬೇಡ, ಗೊತ್ತಾಯ್ತಾ? ಏನಾಗುದು ನಿಮ್ಗೆ? ಅಮ್ಮ ತಾಯಿ ಅಮ್ಮ ಅಂತ ಹೇಳ್ಬೇಕು. ಚಂಡಿ ಚಾಮುಂಡಿ. ಚಂಡಿ ಅಲ್ಲ, ಚಾಮುಂಡಿ ಅಲ್ಲ. ರಕ್ತೇಶ್ವರಿ. ರಕ್ತೇಶ್ವರಿ ಅಲ್ಲ. ಮತ್ತೆ ಉಮ್ಮಲ್ತಿಯೂ ಅಲ್ಲ. ಶೂರ್ಪನಖಿಯೂ ಅಲ್ಲ. ಚಿಕ್ಕಮ್ಮನ ನೀನು ಅಲ್ಲ. ನಿನಗೆಲ್ಲಾದ್ರೂ ಒಂದು ಗುಡಿ ಕಡಿಸಿ ಕೊಡ್ತೇನೆ. ಆ ಗುಡಿ ಪಕ್ಕದಲ್ಲಿ ನಿಮ್ದು. ನಿನ್ನ ಮದುವೆ ಆಗುದಿಲ್ಲ. ಹೋಗಿ ವೀರಪ್ಪ, ಮದುವೆ ಆಗ ಯಾಕೆ ನೀವು ಒತ್ತಾಯ ಮಾಡ್ತಾ ಇದ್ದೀರಿ ಸ್ವಾಮಿ? ನೀವು ಒಂದ್ ಕೆಲಸ ಮಾಡಿ, ನೀವೇ ಇದನ್ನ ಒಂದು 6 ತಿಂಗಳು ನಿಮ್ಮ ಮನೆಯಲ್ಲಿ ತಗೊಂಡೋಗಿ ಇಟ್ಕೊಳ್ಳಿ. ಯಾಕೆ? ಗುಂಡು ನೊಣ ಸಮೇತ ನಿಮ್ಮ ಮನೆ ಬದಿ ಬರುದಿಲ್ಲ. ನಿಮ್ಮ ತಿರುಗಾಟಕ್ಕೆ ಬಾರಿ ಒಳ್ಳೇದಾಗ್ತದೆ. ನಮಗ್ ಬೇಡ, ನಮಗೇನು ಕೊಡುದು ಬೇಡ. ಹೋಗ್ತೀಯ ಇಲ್ವಾ? ನೀನು ಮುಸುಂಡು ನೋಡಿದ್ರೆ ಸಾಕು. ಮುಖ ನೋಡ್ಲಿಕ್ಕೆ ನೋಡಿದೆ ನೀನು. ಮುಖ ನೋಡ್ಲಿಕ್ಕೆ ಆಗ್ತಿದೇನಂತೆ? ನನ್ನ ಬೆನ್ನನ್ನೇ ಹಿಂದೆ ನೋಡಿ. ನಿನಗೆ ಹಿಂದೆ ಒಂದೇ ಮುಂದೆ ಒಂದೇ ಅಲ್ಲ, ಎಲ್ಲಾದ್ರೂ ನೋಡಿ. ಅಂತರೊಳು ಸೂರಪ್ಪನೈದುದ ಭ್ರಷ್ಟ ಎನ್ನೇದುದ ಏಲೋ, ಭ್ರಷ್ಟ ಎನ್ನೇದುದ ಏಲೋ, ನತ್ತಗೈದೆ ನೀನೆ ಹೀಗೆ ಉಳಿಸಬೇಕೆನಲೋ. ಅಪ್ಪ ಮಕ್ಕಳಿಬ್ರು ಮರದ ಬಿಡ್ಲಿಕ್ಕೆ ಹೋಗುದೊಳ್ಳೆ. ನೀನು ಮಾತಾಡಬೇಡ. ಏನು ಮಾಡಿಬಿಟ್ಟೆ? ಸಮಯದಲ್ಲೇ ನಮ್ಮನ್ನು ಬಂದು ನೀನು ಬಂದಿದ್ದಷ್ಟೇ ಅಲ್ಲ, ನನ್ನ ಮಗಳ ಮನಮೋಹಕವಾದಂತಹ ರೂಪವನ್ನು ನೋಡಿ ಮನಸೋದಂತ ನೀನು ಆಕೆಯನ್ನು ಬಲಾತ್ಕಾರ ಮಾಡಿದೆ. ನನ್ನ ಮಗಳು ತಾಯಿಣಿ ಅಂತ ಹೇಳಿದೇನು? ಈ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತುಂಟು. ಊರು ಪಟೇಲ್ ಅಂತ ನನ್ನ ಮನೆಯಾಗಿ ಹೋಯ್ತು. ನಾನಂದ್ರೆ ಏನು ಈ ಊರಲ್ಲಿ ಎಲ್ಲರಿಗೂ ಗೊತ್ತುಂಟು. ಹಾಗಿರುವಾಗ ನನ್ನ ಮಗಳು ವಿಶ್ವ ಸುಂದರಿ ಅಂತ ಹೇಳುವಳು. ಇವಳ ಪವಿತ್ರವಾಗಿರುವಂತಹ ಶೀಲವನ್ನು ಹಾಳು ಮಾಡಿಬಿಟ್ಟೆ. ನಾನಂದ್ರೆ ಏನು? ಊರು ಪಟೇಲ ಅಂದ್ರೆ ಏನು? ನನ್ನ ಮರ್ಯಾದೆ ಹೋಯ್ತು. ನಿನ್ನ ಪಜ್ಜ ಯಾಕೆ ಹೋಗ್ಸಾಯ್ತೆ?
ಅವಳೊಬ್ಳು ಹೆಣ್ಣು ಸಾಯಂಕಾಲ ಆದ್ರೆ ಸಾಕು ಲಕ್ಷ್ಮಿ ಅಂತ ಕೂಗುವುದು, ನೀನೊಬ್ಳು ಕೂಗ್ ಸಾಯ್ತೆ. ಅಪ್ಪಯ್ಯ ಓಡಿ ಹೋಗ್ತಿದ್ದಾನೆ. ಓಡಿ ಹೋಗ್ತಾ ಇದ್ದಾನ. ಹೌದು. ಮಗ ಏನಪ್ಪಯ್ಯ? ಅವ್ನು ನಿನಗೆ ಏನ್ ಮಾಡ್ಲಿ ಅಂತ ನನಗೂ ಗೊತ್ತುಂಟು. ಆದ್ರೂ ಅವನಿಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಯಾಕೆ? ಯಾಕಪ್ಪಯ್ಯ? ಇದು ಯಾವ ಸಂತೆಯಲ್ಲಿ ಮಾರಾಟ ಆಗುವಂತ ವಸ್ತು ಅಲ್ಲ ಅಂತ ನನಗೂ ಗೊತ್ತುಂಟು. ಮಗ ಬಿಡ್ಬೇಡ, ನೀನ್ ಈ ಕಡೆ ಓಡು, ನಾನು ಈ ಕಡೆ ಓಡ್ತೇನೆ. ಬಿಡ್ಬೇಡ, ಓಡು ಓಡು ಓಡು. ಇದನ್ನು ಮದುವೆ ಆಗುದಂತೆ. ಒಬ್ಬ ಆ ಬದಿಗೆ ಹೋದ, ಮತ್ತೊಬ್ಬಳು ಈ ಬದಿಗೆ ಹೋದ್ಲು. ಮಧ್ಯದಲ್ಲಿ ನಾನು ನುಸುಳ್ಕೊಂಡು ಆದಷ್ಟು ಬೇಗ ಜಾರದೇ ಇದ್ರೆ ಆಗ್ಲಿಕ್ಕೆ ಇಲ್ಲ. ಬಿಡ್ಬೇಡ ಬಿಡ್ಬೇಡ. ಅಪ್ಪಯ್ಯ ನನಗೆ ಪ್ರಥಮ ರಾತ್ರಿ ಹೋಗು, ಹೋಗು. ಓಡಿ ಒಳಗೆ ಕರ್ಕೊಂಡು ಹೋಗು. ನಾನು ಬೀಗ ಹಾಕ್ತೇನೆ.